ಬಾಸ್ ಕನ್ನಡ ಸೀಸನ್ 4 ಫ್ಯಾನ್ಗಳಿಗೆಲ್ಲ ಕಂಟೆಸ್ಟೆಂಟ್ ಗಳನ್ನ ನೋಡೋ ಸುವರ್ಣ ಅವಕಾಶ. ನಾಳೆ ಸಂಜೆ 5 ಗಂಟೆಗೆ ಮೈಸೂರಿನ ಬನ್ನಿ ಮಂಟಪದಲ್ಲಿ ಬಿಗ್ ಬಾಸ್ ಸಂತೆ ನಡೆಯಲಿದ್ದಂತೆ. ಈ ಕಾರ್ಯಕ್ರಮಕ್ಕೋಸ್ಕರ ಎಲ್ಲಾ ಸ್ಪರ್ಧಿಗಳು ಇವತ್ತೇ ಮೈಸೂರಿಗೆ ತೆರಳಿದ್ದಾರಂತೆ. ಈ ವಿಷಯ ನಮ್ಗೆ ತಿಳಿದಿದ್ದು ಕಾರುಣ್ಯ ಮತ್ತೆ ಪ್ರಥಮ್ ನಡೆಸಿದ ಫೇಸ್ಬುಕ್ ಲೈವ್ ಚಾಟ್ ನಿಂದ. ಈ ಚಾಟ್ ನಿಂದಾನೇ ನಮ್ಗೆ ಗೊತ್ತಾಗಿರೋ ವಿಷಯ ಅಂದ್ರೆ, ನಾನು ನಿರ್ದೇಶಕನಾಗಿ ಮುಂದುವರಿತೀನಿ ಅಂದಿದ್ದ ಪ್ರಥಮ್ ರಪುಕ್ ಅಂತ ತಿರುಗಿ ಟಪುಕ್ ಅಂತ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಸದ್ಯದಲ್ಲೇ 4 ಚಿತ್ರಗಳಲ್ಲಿ ಆಕ್ಟರ್ ಆಗಿ ಪ್ರಥಮ್ ಕಾಣಿಸ್ಕೊಳ್ತಾರಂತೆ. ಆ ಚಿತ್ರಗಳ ಹೆಸರೇನು, ಅದರಲ್ಲಿ ಪ್ರಥಮ್ ಅವರ ಪಾತ್ರ ಎಂಥದ್ದು ಅಂತೆಲ್ಲ ಗೊತ್ತಾಗಬೇಕಾದ್ರೆ ಕಾದು ನೋಡ್ಬೇಕಷ್ಟೇ. ಕಾರುಣ್ಯ ಮತ್ತೆ ಪ್ರಥಮ್ ತಮ್ಮ ಲೈವ್ ಚಾಟ್ ನಲ್ಲಿ ಏನೇನ್ ಮಾತಾಡಿದ್ದಾರೆ ಅಂತ ನೋಡಿ. ಹಾಯ್ ಎವ್ರಿವನ್, ಸಾರಿ ಲೇಟ್ ಆಯಿತು. ಇವತ್ತು ನಾನು ಲೈವ್ ಬರ್ತೀನಿ ಅಂತ ಹೇಳಿದ್ದೆ 10:30 to 11:30, ಸ್ವಲ್ಪ ಲೇಟ್ ಆಗೋಯ್ತು. ಬೇರ್ ವಿತ್ ಮೀ ಪ್ಲೀಸ್, ಐ ಆಮ್ ಸಾರಿ. ನಾನು ಹೇಳಿದಲ್ವಾ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಲೈವ್ ಬರ್ತೀನಿ ಅಂತ. ನನ್ನ ಬೆಸ್ಟ್ ಫ್ರೆಂಡ್ ಬಾಯ್ಲೆ ಬಂದ ಈಗ. ಲೇಟ್ ಸಿದ್ಧ, ಲೇಟ್ ಲತೀಫ್ ಲೈವ್ ಹೊಟ್ಟೋಗೈತೆ. ಈಗ ಜಸ್ಟ್ ಹೋಗಿದೆ, ಈಗ ಜಸ್ಟ್. ಭವ್ಯ ಭಾರತದ ಆಶ್ಚರ್ಯ ಕಾರುಣ್ಯ ಅವರು ಇವತ್ತು ಮನೆಗೆ ಕರೆದವ್ರೆ, ಜ್ಯೂಸ್ ಕೊಡ್ತೀನಿ ಅಂತ. ತಿಕ್ಲಾ ಹೇಳಿ, ನಾವು ಮೈಸೂರಿಗೆ ಹೋಗ್ತಾ ಇದೀವಿ ಅಂತ ಹೇಳೋ. ಇವಾಗ ಮೈಸೂರ್ಗೆ ಹೋಗ್ತಾ ಇದೀವಿ ಕಾರುಣ್ಯ ಜೊತೆಗೆ. ಏನ್ ಇದಕ್ಕೆ ಹೋಗ್ತಾರ? ಇದು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ನಾಳೆ. ಸೊ ಎಲ್ಲಾರು ಮೈಸೂರಲ್ಲಿ ಮೀಟ್ ಮಾಡ್ತೀವಿ. ನಾನು ಇನ್ನು 3 ಅವರು ನನ್ನ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿ. ಕಾರಣ ಯಾವುದೇ ಹೆಚ್ಚು ಕಡಿಮೆ ಆದ್ರೂ ಆಕೆ ಜವಾಬ್ದಾರ. ಬೆಸ್ಟ್ ಫ್ರೆಂಡ್ ಅಲ್ವೇನೋ ಏನೇ ಆದ್ರೂ, ಅದಕ್ಕೇನೆ ನೋಡಿ. ಸೊ ಆಕೆಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇವನ್ಗೆ ಒಳ್ಳೇದಾಗಿ. ಸೊ ಬಹಳ ಖುಷಿ ಆಯ್ತು. ಅಂಡ್ ಇನ್ನೊಂದೇನಂದ್ರೆ, ಕನ್ನಡದ ಮಹಾಜನತೆಗಳೇ, ಅತಿ ಶೀಘ್ರದಲ್ಲೇ 4 ಸಿನಿಮಾ ಆಕ್ಟ್ ಮಾಡ್ತಾ ಇದ್ದೀನಿ. ಈ ಮುಸುಡಿನ ನೋಡುವಂತ ಒಂದು ನಿಮ್ಗೆ ಇರ್ತದೆ. ಒಂದು ಪವನ್ ಒಡೆಯರ್ ಸರ್ದು ಏನೋ ಒಂದು, ಶ್ರೀಕಾಂತ್ ಅವ್ರದ್ದು ಏನೋ ಕೂತ್ಕೊಂಡೆಲ್ಲ ಮಾತುಕತೆ ಎಲ್ಲ ಆಡಿಸಿ ಫೈನಲ್ ಮಾಡ್ಬಿಟ್ಟಿದ್ದಾರೆ. ಇರೋ ಅನೌನ್ಸ್ ಆದ್ಮೇಲೆ ಹೇಳಿ, ಒಂದು ಸರ್ಪ್ರೈಸಿಂಗ್ ಆಗಿರ್ಲಿ. ಎಲ್ಲ ಈಗಲೇ ಹೇಳ್ಬಿಟ್ರೆ ಕ್ಯೂರಿಯಾಸಿಟಿ ಇರೋದಿಲ್ಲ. ಹಾಯ್ ಪ್ರಥಮ್ ಅಂಡ್ ಕಾರುಣ್ಯ ಅಷ್ಟೊಂದು ನೋಡು. ಏನ್ ಯಾವ ಜ್ಯೂಸ್ ಅದು? ಮಿಕ್ಸ್ ಬೇರೆ ಯಾವ್ದೈತೆ? ಹೌದಾ, ಓಕೆ. ಸೊ ಇವತ್ತು ನಾವು ಮೈಸೂರಿಗೆ ಹೊರಡ್ತಾ ಇದೀವಿ. ಬಿಗ್ ಬಾಸ್ ಅಂತೆ ಬನ್ನಿ ಮಂಟಪದಲ್ಲಿ ನಾಳೆ ಸಂಜೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇವತ್ತೆಲ್ಲ ಸ್ವಲ್ಪ ಸ್ಟೇಜ್ ರಿಹರ್ಸಲ್ ಮತ್ತೆ ಪ್ರಾಕ್ಟೀಸ್ ಎಲ್ಲ ಇದೆ ನಮ್ಗೆ. ಸೊ ಇವತ್ತು ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ಪ್ರಥಮನ ನಾನು ಭೇಟಿ ಮಾಡಿದ್ದು ಇಲ್ಲೇ ಫಿನಾಲೆ ಸ್ಟೇಜ್ ಮೇಲೆ. ಅದ್ ಬಿಟ್ರೆ ಇದು ಸೂಪರ್ ಮಿನಿಟ್ ಮಜಾ ಟಾಕೀಸ್ ಅಲ್ಲಿ ಭೇಟಿ ಮಾಡಿದ್ದೆ. ಅದ್ರ ನಂತರ ಇವತ್ತೇ ನಮ್ಮ ಮನೆಗೆ ಬಂದಿದ್ದಾನೆ ಫಸ್ಟ್ ಟೈಮ್ ಪ್ರಥಮ. ಇಲ್ಲಿಂದ ಪಾಕಿಸ್ತಾನ್ ಬಾರ್ಡರ್ ಐತವ್ರ ಮನೆ ಹುಡುಕದ್ರಲ್ಲಿ ಸಾಕಾಗೋಯ್ತು. ನೀನ್ ಎಷ್ಟು ಕ್ರಿಮಿನಲ್ ಇವರು. ಮುಂದಕ್ಕೆ ಹೋಗಿ ಎಡಕ್ ತಿರ್ಕೊಡು, ಬಲಕ್ ಬಾರೋ, ಅಲ್ಲಿ ಬಾರೋ. ನನಗೆ ಅದೇ ನನಗೆ ಏನ್ ಭಯ ಆಯ್ತಿತ್ತು ಅಂದ್ರೆ, ಎಲ್ಲಿ ಕಿಡ್ನಾಪ್ ಮಾಡ್ಬಿಡ್ತಾರೋ ಒಂದು ಭಯ ಇತ್ತು. ಯಾರು ನಿನ್ಗೆ ರೋಡ್ ಬಗ್ಗೆ ನನ್ಗೆ ಅದೇ ಭಯ ಇತ್ತು. ರೋಡ್ ಅಲ್ಲ, ಇಲ್ಲಿ ಇಷ್ಟೊಂದೆಲ್ಲ ಅಂತ ಕಿಡ್ನಾಪ್ ಮಾಡ್ತಾರೆ. ಸೊ ಹಾಯ್, ಹೌ ಯು ಎಲ್ಲರೂ? ನೀವೆಲ್ಲ ಮೈಸೂರಿಗೆ ಬನ್ನಿ, ದಯವಿಟ್ಟು ಬನ್ನಿ ಮಂಟಪಕ್ಕೆ ಬನ್ನಿ. ಎಲ್ಲರೂ ಬನ್ನಿ ಮಂಟಪಕ್ಕೆ ಬನ್ನಿ, ಮಾತಾಡ್ಸ್ಕೊಂಡು ಹೋಗಿ, ನೋಡ್ಕೊಂಡು ಹೋಗಿ. ಇಲ್ಲಿಂದ ನೋಡ್ಕೊಂಡು ಹೋಗ್ತೀನಿ. ನಮಿತಾ ಗೌಡ ಹಾಯ್, ಹಲೋ ರೀ. ದಾಸ ಗೌತಮ್ ಹಾಯ್, ಕಾರುಣ್ಯ ಅಂತ ಕಳ್ಸೋ. ಬರೀ ಹೆಣ್ಮಕ್ಳಿಗೆ ಕಳಿಸಿ, ನಿಮ್ದು ಕಷ್ಟ ಹಿಂಗಾದ್ರೆ. ಅಶೋಕ್ ಲವ್ ಯು ಡಿಯರ್, ಲುಕಿಂಗ್ ಸೋ ಕ್ಯೂಟ್. ಯಾರಿಗೆ ಅದು? ಪ್ರಥಮಂಗ ನನಗ ಅದು ಗೊತ್ತಾಗಿಲ್ಲ. ಬಡ್ಕಳ್ಳಿ ಅದ್ರ ಪಡ್ಗದ್ ಬಡ್ಕಳ್ಳಿ, ಸುಮ್ಮನೆ ತಲೆ ಕೆಡ್ಸ್ಕೊಬೇಡಿ. ಹಾಯ್ ಪ್ರಥಮ್ ಅಂಡ್ ಕಾರುಣ್ಯ. ಶಿಲ್ಪ ಅವರೇ ನಮಸ್ತೆ. ಸೊ ಬರ್ತಾ ಇದ್ದೀವಿ. ಮತ್ತೆ ಕಾರುಣ್ಯವ್ರು ಈಗಷ್ಟೇ ದುಬೈಯಿಂದ ಹೋಗಿದ್ದು ಬಂದವ್ರೆ. ಚಾಕ್ಲೇಟ್ ಕೊಡ್ತೀನಿ, ನಿಂಗೆ ಸ್ಪೆಕ್ಸ್ ನಾನು ಬಿಗ್ ಬಾಸ್ ಅಲ್ಲಿ ಕೊಡ್ತೀನಿ ಅಂದಿನಲ್ಲ, ಕೊಡಪ್ಪ. ಕಾರುಣ್ಯ ನನಗೋಸ್ಕರ ಸ್ಪೆಷಲ್ ಗಿಫ್ಟ್ ಕೊಡ್ತಾ ಇದ್ದಾರೆ ನೋಡಿ, ಕನ್ನಡದ ಮಹಾಜನತೆಗಳೇ. ಇಲ್ಲ ನೋಡಿ, ತಗೋ. ಇದು ನನಗೆ ಕಾರುಣ್ಯ ಕೊಟ್ಟಿರೋಂಥ ಗಿಫ್ಟ್. ಇವತ್ತು ಅದನ್ನ FB ತೆಗೆದು ಹಾಕ್ತೀನಿ. ನಂಗೆ ಯಾರು ಏನ್ ಕೊಟ್ಟರು ಇಸ್ಕತ್ತೆ. ನಮ್ಮಪ್ಪ ಗೌರ್ಮೆಂಟ್ ಜಾಬ್ ಸೇರಿಸಬೇಕು ಅಂತಿರು. ಅಕಸ್ಮಾತ್ ಏನಾರು ಗೌರ್ಮೆಂಟ್ ಜಾಬ್ ಸೇರೋ ಒಂದು 70-80 ಸಲ ಜೈಲ್ಗೆ ಹೋಯ್ತಾ ಇದೆ ಲಂಚ ಇಸ್ಕೊಂಡ್ಮೇಲೆ. ಇಸ್ಕೊಂಡ್ರು ಇದರಲ್ಲಿ ಯಾರು ಏನ್ ಕೊಟ್ಟರು ಇಸ್ಕೊತಾ ಇದ್ದೀನಿ. ಮೊನ್ನೆಯಿಂದ 6 ಜನ ಮೊಬೈಲ್ ಕೊಟ್ರು, 4 ಜನ ಬೆಳ್ಳಿದ್ದು ಎತ್ತು ಕೊಟ್ರು, 2 ಗೋಲ್ಡ್ ಚೈನ್ ಕೊಟ್ರು, ನೆನ್ನೆ ಇನ್ನೇನೋ ಕೊಟ್ರು, ಅದು ಇಸ್ಕೊಂಡಿದ್ದೀನಿ. ಸೊ ಬಹಳ ಖುಷಿ ಆಯ್ತು. ಹಾಯ್ ಪ್ರಥಮ್ ಅಂಡ್ ಕಾರುಣ್ಯ, ಪ್ಲೇಡ್ ವೆಲ್ ಇನ್ ಬಿಗ್ ಬಾಸ್ 4. ಯಾರು ಇವನು ಚೆನ್ನಾಗಿ ಆಡ್ದ. ಭವ್ಯ ಭಾರತದ ವಿಚಿತ್ರ ಪ್ರತಿಭೆ ನಮ್ಮ ಕಾರುಣ್ಯ ಚೆನ್ನಾಗಿ ಆಡಿದ್ದಾರೆ. ಪ್ರಕೃತಿ ವಿಕೋಪ ದೇವರ ಸೃಷ್ಟಿ. ಡೇನಿಯಲ್ ಅವರು ಕಾರುಣ್ಯ ಅಕ್ಕ ಅಂತ ಕಳ್ಸೋರೆ. ಅಯ್ಯೋ ನಿಮ್ಮ ಅಕ್ಕ ಇಲ್ಲೇ ಕೂತವ್ರೆ. ಯಾರು ಫೋನ್ ಅಲ್ಲಿ ಇದು? ಚಂದ್ರಕಾಂತ್. ಚಂದ್ರಕಾಂತ್ ಇವ್ರು ದುಬೈ ಅವರಪ್ಪ. ದುಬೈ ಅವರ ಚಂದ್ರಕಾಂತ್ ಜಿ, ದುಬೈ ದಾದಾ ಅವರೇ ನಮಸ್ಕಾರ. ಫ್ರೆಂಡ್. ಹಾಯ್ ಬಾಸ್, ಲವ್ ಯು ಅಂತ ಕಳ್ದೆ. ಬಟ್ ಪ್ಲೀಸ್ ಡೋಂಟ್ ಲವ್ ಮೀ, ಐ ಆಮ್ ನಾಟ್ ದಟ್ ಟೈಪ್. ನನ್ನ ಲವ್ ಮೇಲೆ ಮಾಡಕ್ ಹೋಗಿ. ಓಕೆ. ಮಂಜು ಕಿಚ್ಚ ಯಾವನು ಆಯ್ ಮಚ್ಚ ಅಂತ ಮಚ್ಚು ಚಾಕ್ ಅವ್ರಿಗೆ ಕಾಲ್ ಬೇರೆ ಮಾಡ್ತದ ಈಗ ಬೇರೆ. ಹಾಯ್ ಕಾರುಣ್ಯ ವರ್ಧನ್.
ಹಾಯ್ ನೋಡಿ. ಅಂತೂ ಏನ್ ಗೊತ್ತಾ ನೋಡಿ, ಬೆಸ್ಟ್ ಫ್ರೆಂಡ್ ಫ್ರಮ್ ಬಿಗ್ ಬಾಸ್ ಫೈನಲಿ ಜ್ಯೂಸ್ ಕೊಟ್ರು ಅರ್ಧ ಗ್ಲಾಸ್ ಅಷ್ಟೇ. ಏಯ್ ಚಾಕ್ಲೇಟ್ ತಂದ್ಕೊಡು, ಇವ್ ಬರ್ರಿ ತಿಂಡಿ ಪೋತಾ. ಬಿಗ್ ಬಾಸ್ ಅಲ್ಲಿ ಸಿಕ್ಕಾಬಟ್ಟೆ ತಿಂದಿದ್ ಸಾಲ್ದ, ನಿಂಗ್ ಹೊರಗಡೆ ಬಂದು ಎಷ್ಟು. ಬಿಗ್ ಬಾಸ್ ಅಲ್ಲಿ ಇವ್ರು ಯಾರು ಯಾವಾಗ ಕೊಟ್ಟಿಲ್ಲ. ಕಾರಣ ಒಂದಿನ ಅಡಿಗೆ ಮಾಡಿದಾಗ 4 ಚಪಾತಿ ಏನ್ ಮಾಡಿದ್ರು, ಇದು ಗೋಧಿ ದೋಸೆನ ನಾನು ಎತ್ಕೊಂಡ್ರೆ ಹುಡುಗಿ ಗೊತ್ತಾಯ್ತಾರಲ್ಲ ಅಂತ ಮಂಗ್ ತಕಡಿ. ಏಯ್ ಹೋಗ್ಲಿ ಪಾಪ ತಿನ್ಲಿ ಅಂತ ಕೊಡ್ತಾ ಇದ್ದೆ. ವೆರಿ ಗುಡ್. ನನ್ನ ಸಂಪೂರ್ಣ ಆಶೀರ್ವಾದ ಹುಡುಗಿಗೆ ಇದ್ದೇ ಇರ್ತದೆ. ಬಹಳ ಖುಷಿ ಆಯ್ತು ನನಗೆ. ಅಂಡ್ ಇವ್ರಿಗೋಸ್ಕರ ನಾನು ಸ್ವೀಟ್ ತಗೊಂಬಂದಿದ್ದೀನಿ, ಅದು ಕೆಳಗಡೆ ಗಾಡಿಲಿದೆ. ಅವ್ರ ಕಾಲ್ ಕೊಡ್ತೀನಿ. ಮಮ್ಮಿ ಮಗಳು ಕೂತ್ಕೊಂಡು, ಅಮ್ಮ ಮಗಳು ಕೂತ್ಕೊಂಡು ತಿನ್ಲಿ. ಮಮ್ಮಿ ನೀವೇ ನಮ್ಮ ಮಮ್ಮಿ, ಇವ್ರೇ ಬನ್ನಿ, ಇವ್ರೇ ನಮ್ಮ ಮಮ್ಮಿ. ನಮ್ಮ ಮಮ್ಮಿ ಅಲ್ಲ, ಕಾರುಣ್ಯ ಅವ್ರ ಮಮ್ಮಿ, ಸಾರಿ ನಮ್ಮ ಅತ್ತೆ. ಮತ್ತೆ ನೆನ್ನೆ ಈ ತರದೊಂದು ನಡೀತು ಕಾರುಣ್ಯ. ನೆನ್ನೆ ಏನಾಯ್ತು ಗೊತ್ತೇನಪ್ಪ, ಅಲ್ಲ ಆಂಟಿ ಹೇಳ್ತೀನಿ ಕೇಳಿ. ನೆನ್ನೆ ಏನಾಯ್ತು ಗೊತ್ತಾ, ಲೈವ್ ಅಲ್ಲಿ ಇದೀವಾ? ಓಕೆ, ಅವ್ರಿಗೆಲ್ಲರಿಗೂ ಹಾಯ್. ನೋಡ್ರಪ್ಪ, ಕನ್ನಡದ ಮಾಜಂತಗಳೇ, ಮೈಸೂರು ಬಂದು ಕ್ಯಾಚ್ ಮಾಡಿ ಸಿಗ್ತೀವಿ. ಓಕೆ, ಬೇರೆ ಏನು ಇಲ್ಲ. ನನ್ನ ಬೆಸ್ಟ್ ಫ್ರೆಂಡ್, ಯಾಕೆಂದ್ರೆ ಫಸ್ಟ್ ಟೈಮ್ ನನ್ನ ಕಾರುಣ್ಯನ ಬಗ್ಗೆ ಒಂದು ಇದೇನು ಅಂತ ಹೇಳಿದ್ರೆ, ನಿಮ್ ಬೆಸ್ಟ್ ಫ್ರೆಂಡ್ ಯಾರು ಅಂತ ಹೇಳಿದ್ರೆ ಹುಡುಗಿ ಎಲ್ಲರೂ ಇದಾರೆ. ಹಂಗೆಲ್ಲ ಏನಿಲ್ಲ, ಎಲ್ಲರೂ ಇದಾರೆ, ಎಲ್ಲರೂ ನನ್ನ ಬೆಸ್ಟ್ ಫ್ರೆಂಡ್ ಅಂತೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಯಾರು ಇಷ್ಟ ಅಂದ್ರೆ ಪ್ರಥಮ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಫಸ್ಟ್ ಟೈಮ್ ಹೇಳಿದ್ದು ಈ ಹುಡುಗಿನೇ. ಸೊ ನಂಗೆ ಬಹಳ ಖುಷಿ. ಅಂಡ್ ಯಾರು ಗೆಲ್ತಾರೆ ಅಂತ ಹೇಳಿದಾಗ್ಲೂ ಅಷ್ಟೇ. ಅಂಡ್ ಲಾಸ್ಟ್ ವೀಕು 16th ವೀಕ್ ಎಲ್ಲರೂ ತಮ್ಮ ವಿಡಿಯೋಸ್ನ ನೋಡ್ಬಿಟ್ಟು ಬಂದು ಒಂದಿಷ್ಟು ಅಸಮಾಧಾನಗಳು ಬಂದು ಹೊರಗಡೆ ಹಾಕಿದ್ರು. ಬಟ್ 16th ವೀಕ್ ಬಂದಾಗ್ಲೂ ಈಗ ಯಾವುದೇ ಅಸಮಾಧಾನವಿಲ್ಲದೆ ಬಂತು. ನಾನು ಆಗ್ಲೇ ಅನ್ಕೊಂಡೆ ನನ್ನ ಅಭಿಮಾನಿ ಬಳಗ ಜಿಲ್ಲಾಧ್ಯಕ್ಷ ಈಕೆನೆ ಅಂತ. ಸೊ ಬಹಳ ಖುಷಿ ಆಯ್ತು. ಒಳ್ಳೆ ಹುಡುಗಿ, ಈಕೆಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಕೇಳ್ಕೊತಾ ಇದೀನಿ. ಅಂಡ್ ತುಂಬಾ ಚೆನ್ನಾಗಿ ಜ್ಯೂಸ್ ಕೊಟ್ರು, ಚೆನ್ನಾಗಿತ್ತು. ಸೊ ಈಗ ಚಾಕ್ಲೇಟ್ ಕೊಟ್ರೆ ಅದನ್ನ ಒಳ್ಳೆ ಸ್ಟೇಟಸ್ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಇವನ್ ಬರೀ ತಿಂಡಿ ಪೋತ. ಬಿಗ್ ಥ್ಯಾಂಕ್ ಯು ಕಾರುಣ್ಯ ಅವ್ರಿಗೆ, ಒಳ್ಳೇದಾಗ್ಲಿ. ಅವ್ರ ತಂಗಿ, ಅಯ್ಯೋ ಕರ್ಮ, ಅಕ್ಕ ತಂಗಿ ಕರಿಷ್ಮಾ ಕಪೂರ್, ಕರೀನಾ ಕಪೂರ್ ಆಡ್ತಾರೆ. ನನಗೆ ತಲೆಕೆಟ್ಟೋಯ್ತದ. ಯಾಕಪ್ಪ ಹಿಂಗೆ ಇವರಿಬ್ರು? ಒಬ್ರು ಭವ್ಯ ಭಾರತದ ಆಶ್ಚರ್ಯಕರ ಪ್ರತಿಭೆ, ಇನ್ನೊಬ್ರು ವಿಭಿನ್ನ ಪ್ರತಿಭೆ. ಎರಡೂ ಹಾಕೊಂಡು ಸಾಕಾಗೋದೆ. ಹೋಗ್ಲಿ ಬಿಡಿ, ಒಳ್ಳೇದಾಗ್ಲಿ. ಖುಷಿ ಆಯ್ತು. ಧನ್ಯವಾದಗಳು ಹೇಳ್ಬಿಡಪ್ಪ. ಧನ್ಯವಾದಗಳು. ಎಲ್ಲಾರು ನಾಳೆ 18ನೇ ತಾರೀಕು 5 ಗಂಟೆಗೆ ಮೈಸೂರು ಬನ್ನಿ ಮಂಟಪಕ್ಕೆ ಎಲ್ಲಾರು ಬನ್ನಿ. ಬನ್ನಿ ಮಂಟಪ ಹೆಸರಲ್ಲೇ ಬನ್ನಿ ಅಂತ ಐತೆ, ಬಂದ್ಬಿಡಿ. ದಯವಿಟ್ಟು ಎಲ್ಲಾರು ಬನ್ನಿ. ಬಿಗ್ ಬಾಸ್ ಅಂತೇಳಿ ನಾವೆಲ್ಲ ಭೇಟಿ ಮಾಡೋಣ. ಅಂಡ್ ಐ ಸಿ ಯು ಆಲ್ ಟುಮಾರೋ. ನಾನು ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದೀನಿ, ಬಂದ್ರೆ. ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಅಲ್ಲ, ತುಂಬಾ ಮಾಡಿದೀನಿ ಸ್ಟೇಜ್ ಮೇಲೆ. ಪ್ರೊಫೆಷನಲ್ ಆಗಿ ವಿತ್ ಡ್ಯಾನ್ಸರ್ಸ್. ಹೌದು, ಫಸ್ಟ್ ಟೈಮ್ ಸುಮಾರಾಗಿ ಮಾಡ್ತೀನಿ. ಹೋಗುತ್ತೆ ಪ್ರಥಮ, ನಿಂಗೂ ಎಷ್ಟು ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತೀನಿ. ಹೌದು, ನಾನು ಡ್ಯಾನ್ಸ್ ಹೇಳ್ಕೊಟ್ಟಿದ್ ಕಾರುಣ್ಯ. ಹೌದಾ? ಅಂಡ್ ಮ್ಯಾಚ್ ಗೋವಿಂದ ಅದು. ಸುಂದರಮ್ಮ ಅವೆಲ್ಲ ಹೇಳಂಗಿಲ್ಲ. ಅವೆಲ್ಲ ಇರಮ್ಮ. ಸುಂದರಮ್ಮ ಒಂದ್ ನಿಮಿಷ. ಇದು ಎದಪ್ಪದು, ಇದು ಅದೇನೋ ಹೇಳಕ್ ಬಂದಕ್ಕಪ್ಪ ನಾನು. ಸುಮ್ಮನೆ ಮಧ್ಯ ಬಾಯ್ ಹಾಕ್ಬಿಟ್ರು. ಬನ್ನಿ ಮಂಟಪಕ್ಕೆ ಬನ್ನಿ. ಫಸ್ಟ್ ಟೈಮ್ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಸ್ಟೇಜ್ ಮೇಲೆ. ಅಂಡ್ ಬಿಗ್ ಬಾಸ್ ನಲ್ಲಿ ಸುಮಾರಾಗಿ ಏನೇನ್ ಡ್ಯಾನ್ಸ್ ಮಾಡಿದೆ ಅದ್ರದ್ದು ಪ್ರಶಂಸೆ ಎಲ್ಲವೂ ಕಾರುಣ್ಯಕ್ಕೆ ಸೇರ್ತದೆ. ಯಾವುದೇ ಕೋಳಿ ಮುಟ್ಟೆ ಹೊಡಿಬೇಕು ಅಂದ್ರು ಕಾಂಟ್ಯಾಕ್ಟ್ ಕಾರುಣ್ಯ. ಟೇಕ್ ಕೇರ್, ಬಾಯ್. Bye. Love you.